ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ಚೆನ್ನೆಮಣೆ ಇದರ ಕಿರು ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಇನ್ನು ಈ ಆಟವನ್ನು ಯಾವ ಸಮಯದಲ್ಲಿ ಆಡುವುದು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಈ ಆಟವು ವರ್ಷಪೂರ್ತಿ ಆಡುವ ಹಾಗಿಲ್ಲ. ಇದಕ್ಕೂ ಕೂಡ ಕೆಲ ನಂಬಿಕೆಗಳಿವೆ. ಅಂದರೆ ಈ ಆಟವನ್ನು ಆಟಿ ತಿಂಗಳಲ್ಲಿ ಮಾತ್ರ ಆಡುವ ಸಂಪ್ರದಾಯ ನಮ್ಮಲ್ಲಿದೆ. ಹಿರಿಯರು ಹೇಳಿದಂತೆ ಆಟಿ ತಿಂಗಳು ಮುಗಿದೊಡನೆ ಚೆನ್ನೆಮಣೆಯನ್ನು ಅಟ್ಟದಲ್ಲಿಡಬೇಕು. ಆಟಿ ತಿಂಗಳು ತುಂಬ ಮಳೆಯ ಸಮಯ. ಹಿಂದಿನ ಕಾಲದಲ್ಲಿ ಹೊರಗೆ ಕಾಲಿಡದಷ್ಟು ಮಳೆ ಬರುತ್ತಿತ್ತು. ಗದ್ದೆಯ ಕೆಲಸ ಮುಗಿದಿರುತ್ತದೆ. ಈ ಸಂದರ್ಭದಲ್ಲಿ ಮನೋರಂಜನೆಗಾಗಿ ಚೆನ್ನೆಮಣೆ ಆಡುತ್ತಾರೆ. ಈಗಿನ ದಕ್ಷಿಣ ಕನ್ನಡ, ಉಡುಪಿ ಪ್ರದೇಶಗಳನ್ನೊಳಗೊಂಡ ತುಳುನಾಡಿನಲ್ಲಿ ವ್ಯಾಪಕವಾಗಿದೆ. ತುಳುವರು ಭತ್ತದ ಬೆಳೆಯನ್ನು ಆರಾಧನಾ ಭಾವದಿಂದ ಕಂಡವರಾಗಿದ್ದಾರೆ. ಈ ಚೆನ್ನೆ ಆಟವು ಧಾರ್ಮಿಕ ಮತ್ತು ಆಚರಣಾತ್ಮಕ ನಂಬಿಕೆಗಳಿಂದ ನಿಯಂತ್ರಿತವಾಗಿದೆ. ಸಿರಿ ಆರಾಧನೆಯ ಸಂದರ್ಭದಲ್ಲಿ ಈ ಆಟವು ನೇರವಾಗಿ ಧಾರ್ಮಿಕ ಕ್ರಿಯೆಗಳಲ್ಲಿ ಬಳಕೆಯಾಗಿದೆ. ಸಿರಿ ಪಾಡ್ದನದ ಒಂದು ಭಾಗವಾದ ಅಬ್ಬರ ದಾರಗ ಪಾಡ್ದನದಲ್ಲಿ ಚೆನ್ನೆ ಆಟದ ವಿವರಗಳು ದೊರೆಯುತ್ತದೆ. ಇನ್ನು ಈ ಆಟದ ಬಗ್ಗೆ ಕೆಲವು ನಂಬಿಕೆಗಳಿವೆ. ಅವು ಯಾವುವೆಂದು ನೋಡೋಣ. ಬೂಡಿನ ಬಲ್ಲಾಳ ಅರಸನು ಒಮ್ಮೆ ತನ್ನ ಹೆಂಡತಿಯನ್ನು ಚೆನ್ನೆ ಆಟಕ್ಕೆ ಕರೆಯುತ್ತಾರೆ. ಗಂಡ ಹೆಂಡತಿ ಚೆನ್ನೆ ಆಡುತ್ತಾರೆ. ಗಂಡ ಬಲ್ಲಾಳನು ಸೋಲುತ್ತಾನೆ. ಹೆಂಡತಿಯನ್ನು ನೀರು ತರುವಂತೆ ಕಳುಹಿಸಿದ ಬಲ್ಲಾಳರು ಮಣೆಯನ್ನು ತಿರುಗಿಸಿ ಇಡುತ್ತಾರೆ. ಇದರಿಂದ ಹೆಂಡತಿಗೆ ಕೋಪ ಬರುತ್ತದೆ. ಅವಳು ಗಂಡನನ್ನು ಅಪಹಾಸ್ಯ ಮಾಡುತ್ತಾಳೆ. ಇದರಿಂದ ಸಿಟ್ಟುಗೊಂಡ ಬಲ್ಲಾಳರು ಹೆಂಡತಿಯನ್ನು ಹೊಡೆಯುತ್ತಾರೆ. ಅವಳು ಮನೆ ಬಿಟ್ಟು ಹೋಗುತ್ತಾಳೆ. ಮತ್ತೆ ಮರಳಿ ಬಂದರೂ ಜೂಮಾದಿ ಭೂತಕ್ಕೆ ಹರಕೆ ಹೇಳಿದ ಕಾರಣದಿಂದ ಹೆಂಡತಿ ಸಾಯುತ್ತಾಳೆ. ಹೀಗೆ ದುರಂತ ಕಥನವನ್ನು ಈ ಆಟವು ಹೊಂದಿದೆ. ಆದ್ದರಿಂದ ಗಂಡ ಹೆಂಡತಿ ಈ ಆಟ ಆಡಬಾರದೆಂಬ ನಂಬಿಕೆ ಇದೆ. ಒಂದೇ ತಾಯಿಯ ಮಕ್ಕಳು ಈ ಆಟವನ್ನು ಆಡಬಾರದೆಂಬ ನಿಷೇಧವು ಕೆಲವು ಪ್ರದೇಶಗಳಲ್ಲಿ ಇದೆ. ಪುರಾತನ ಕಾಲದಲ್ಲಿ ಅಬ್ಬಗ ವಾರಗ ಎಂಬ ಅಕ್ಕ ತಂಗಿಯರು ಚೆನ್ನೆ ಆಟವಾಡಿ ಜಗಳವಾಗಿ ಕೊನೆಗೆ ಚೆನ್ನೆಮಣೆಯಿಂದ ಅಕ್ಕ ತಂಗಿಗೆ ಹೊಡೆದು ಪ್ರಾಣ ತೆಗೆಯುತ್ತಾಳೆ. ಆಮೇಲೆ ಪಶ್ಚಾತ್ತಾಪಕ್ಕಾಗಿ ಅಕ್ಕ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಆಮೇಲೆ ಅಬ್ಬಗ ವಾರಗ ದೈವಗಳಾಗುತ್ತಾರೆ. ಈ ಕತೆ ಪಾಡ್ದನದಲ್ಲಿ ತಿಳಿಯುತ್ತದೆ. ಅವರ ಶಾಪದಾನುಸಾರ ಅಕ್ಕ ತಂಗಿಯರು ಚೆನ್ನೆ ಆಟ ಆಡಬಾರದೆಂದು ನಂಬಿಕೆ ಇದೆ. ಈ ಆಟವು ಭಾವನಾತ್ಮಕ ಸಂಘರ್ಷವನ್ನು ಉಂಟು ಮಾಡಬಾರದೆಂಬ ಕಾರಣದಿಂದ ಇಂತಹ ನಿಷೇಧಗಳು ಹುಟ್ಟಿವೆ ಎನ್ನಬಹುದಾಗಿದೆ. ಇನ್ನು ಇದರಲ್ಲಿ ಸೀತೆ ಆಟ ಅಂತ ಒಂದು ಆಟ ಇದೆ. ಈ ಸೀತೆ ಆಟ ಅಂದರೆ ಒಬ್ಬರೇ ಆಡುವ ಆಟ. ಮುಂಚಿನ ಕಾಲದಲ್ಲಿ ಸೀತೆ ರಾಮನಿಗಾಗಿ ಕಾದು ಕುಳಿತುಕೊಳ್ಳುವಾಗ ಆಡುತ್ತಿದ್ದ ಈ ಆಟಕ್ಕೆ ಚೆನ್ನೆಮಣೆ ಆಟದಲ್ಲಿ ಸೀತೆ ಆಟ ಅಂತ ಹೆಸರಿದೆ. ಇದರಲ್ಲಿ ಕಾಯಿ ಮುಗಿಯುವುದೇ ಇಲ್ಲ ಮತ್ತು ಸೋಲು ಗೆಲುವು ಇಲ್ಲ. ಆದ್ದರಿಂದ ಇದನ್ನು ಸೀತೆಯ ಆಟ ಎಂದು ಕರೆಯುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.